ಜನ್ಮರಾಶಿಯಲ್ಲಿರ್ತಕ್ಕಂಥ ಉಚ್ಚಸ್ಥನಾಗಿರುವಂಥ ಶುಕ್ರನಿಂದಾಗಿ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಫಲಗಳನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿ ಇರುವಂಥದ್ದು. ಮಾಡುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇನ್ನೇನು ಕೈಗೆ ಬಂತು ಫಲಾಫಲಗಳು ಅಂತ ಹೇಳುವಲ್ಲಿ ವಿಳಂಬ ಆಗ್ತಾ ಇದ್ದರೆ ಏನು ಯೋಚನೆ ಮಾಡಬೇಡಿ, ಖಂಡಿತವಾಗಿ ಒಳ್ಳೆಯ ಫಲಾಫಲಗಳನ್ನು ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿ ಇದೆ. ಜನ್ಮರಾಶಿಗೆ ಶನಿ ಪ್ರವೇಶದಿಂದಾಗಿ ಸಾಕಷ್ಟು ರೀತಿಯಾದಂತಹ ಒತ್ತಡಗಳಾಗಿರಬಹುದು ಅಥವಾ ಅಪವಾದಗಳಿರಬಹುದು, ಟೆನ್ಷನ್ ಇರಬಹುದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಧನಾತ್ಮಕವಾದಂಥ ಚಿಂತನೆಯಿಂದ ಮುನ್ನಡೆಯಿರಿ. ಒಳ್ಳೆ ರೀತಿಯಾದಂಥ ಗ್ರಹಸ್ಥಿತಿಗಳ ಮುಖಾಂತರ ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿ ನಿಮಗಿದೆ. ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೀನರಾಶಿ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಗ್ರಹಗಳ ಒಂದು ಚಲನೆಯಿಂದಾಗಿದೆ ಅಂತ ಹೇಳುವಂಥದ್ದು ನೋಡುವುದಾದರೆ, ಜನ್ಮರಾಶಿಯಲ್ಲಿ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು ಕೂಡ ಇರುವಂಥದ್ದು, ತೃತೀಯ ಸ್ಥಾನದಲ್ಲಿ ಗುರು ಇರುವಂಥದ್ದು, 4ನೇ ಸ್ಥಾನದಲ್ಲಿ ಕುಜ ಇರುವಂಥದ್ದು, 7ನೇ ಸ್ಥಾನದಲ್ಲಿ ಕೇತು ಇರುವಂಥದ್ದು, 12ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯು ಈ ತಿಂಗಳ ಕೊನೆ ಭಾಗದಲ್ಲಿ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂಥ ಗ್ರಹಸ್ಥಿತಿಗಳ ಮುಖಾಂತರವಾಗಿ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ನೋಡೋದಾದರೆ, ಜನ್ಮರಾಶಿಯಲ್ಲಿರತಕ್ಕಂಥ ರವಿ ಮತ್ತು ಬುಧನಿಂದಾಗಿ ಸಾಕಷ್ಟು ರೀತಿಯಾದಂತಹ ಫಲಾಫಲಗಳು, ರಾಜಯೋಗಗಳು ಅಂತ ಏನು ಹೇಳ್ತೇವೆ, ರಾಜಗ್ರಹನಾಗಿರ್ತಕ್ಕಂಥ ರವಿಯಿಂದಾಗಿ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಪ್ರಚೋದನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದಿರುತ್ತೆ. ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಶುಕ್ರನಿಂದಾಗಿ ಸಾಕಷ್ಟು ರೀತಿಯಾದಂತಹ ಬೆಲೆ ಬಾಳುವಂತಹ ವಸ್ತ್ರಗಳು, ವೈಢೂರ್ಯಗಳು, ಚಿನ್ನ, ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಿರಬಹುದು. ಅದರ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ಸಮಯ ಇದಾಗಿರುತ್ತೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಕುಜನು ಕೂಡ 4ಥ ಸ್ಥಾನದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿಯೂ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥದ್ದಿರುತ್ತೆ. ರಾಶ್ಯಾಧಿಪತಿಯಾಗಿರುವಂತಹ ಗುರುವು ವಿಕ್ರಮ ಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿ ಸಹೋದರ ಸ್ಥಾನದಲ್ಲಿರ್ತಕ್ಕಂಥದ್ದು. ಸಹೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಸಹೋದರರಿಂದ ಸಹಾಯ ಸಹಕಾರಗಳು ಸಿಗುವಂಥದ್ದು. ಗುರುವಿನ ಬಲ ಇಲ್ಲದೇ ಇದ್ರೂ ಕೂಡ ಶುಕ್ರನ ಉಚ್ಚಾವಕಾಶ ನಿಮ್ಮ ರಾಶಿಯಲ್ಲಿರೋದರಿಂದಾಗಿ ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಪೂರ್ವ ಸಂಬಂಧವಾಗಿರತಕ್ಕಂಥ ಸಹೋದರರೊಳಗಡೆ ವಾದ ವಿವಾದಗಳು, ಚರ್ಚೆಗಳು ಇದ್ದರೆ, ನ್ಯಾಯ ತೀರ್ಮಾನಾದಿ ವಿಷಯಗಳಿದ್ದರೆ ಈ ಒಂದು ಸಂದರ್ಭದಲ್ಲಿ ಸರಿಯಾಗುವಂಥ ಯೋಗಗಳು, ಅನ್ಯೋನ್ಯದಿಂದ ಸಹಬಾಳ್ವೆಯನ್ನು ನಡೆಸುವಂಥ ಯೋಗಗಳು, ಕುಟುಂಬದಲ್ಲಿಯೂ ನಿಮ್ಮ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ನಡೆಸುವಂಥದ್ದಿರಬಹುದು. ಮಾತಿಗೆ ಸಂಬಂಧಪಟ್ಟು ವ್ಯಾಲ್ಯೂ ವೃದ್ಧಿ ಆಗುವಂಥದ್ದಿರ್ಬೋದು. ಸರ್ಕಾರಿ ಸೌಲಭ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆಯ ಅವಕಾಶಗಳು, ಸೌಲಭ್ಯಗಳು ಸಿಗುವಂಥ ಯೋಗಗಳಿರುವಂಥದ್ದು. ಸ್ಥಾನಮಾನಗಳು ಸಿಗುವಂಥ ಯೋಗಗಳಿರುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾದಂಥ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ವಾಹನದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಕಾಣಬಹುದು. ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಒಳ್ಳೆಯ ಒಂದು ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಮನಸ್ಸಿಗೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುವಂಥ ಯೋಗಗಳು, ಅಲ್ಪ ಸ್ವಲ್ಪ ಟೆನ್ಷನ್ಗಳಿದ್ದರೂ ಕೂಡ ಗ್ರಹಸ್ಥಿತಿಗಳ ಮುಖಾಂತರವಾಗಿ ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. 6ನೇ ಸ್ಥಾನದಲ್ಲಿರ್ತಕ್ಕಂತಹ 6ನೇ ಸ್ಥಾನಾಧಿಪತಿಯು ನಿಮ್ಮ ಜನ್ಮರಾಶಿಯಲ್ಲಿರೋದ್ರಿಂದಾಗಿ ಸ್ವಲ್ಪ ಋಣ ಇತ್ಯಾದಿಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರುವವರು ಜಾಗ್ರತೆಯಿಂದ ಮುನ್ನಡೆಯಬೇಕಾದಂಥ ಒಂದು ಸಮಯ ಇದಾಗಿರುತ್ತೆ. ಶತ್ರುಗಳಿಂದ ಸ್ವಲ್ಪ ಭೀತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. 7ನೇ ಸ್ಥಾನವನ್ನು ನೋಡೋದಾದರೆ ಇರತಕ್ಕಂಥ ಕೇತುವಿನಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುವಂತಹ ಯೋಗಗಳಿರುವಂಥದ್ದು. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಮಾಡುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿಯೂ ಕೂಡ ಮೇಲಧಿಕಾರಿಗಳಿಂದ ಅಲ್ಪ ಸ್ವಲ್ಪ ಕಿರಿಕಿರಿಗಳಿದ್ದರೂ ಕೂಡ ಅದು ಸರಿಯಾಗುವಂಥ ಒಂದು ಯೋಗಗಳಿರುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗಗಳಿರುವಂಥದ್ದು. ಮಾಡಿರ್ತಕ್ಕಂಥ ಹೊಸ ಹೊಸ ರೀತಿಯಾದಂತಹ ಯೋಜನೆಗಳಿಗೆ ಸಕಾರಾತ್ಮಕವಾದಂತಹ ಕೆಲವಷ್ಟು ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲಗಳು ಕೂಡ ಲಭಿಸುವಂಥ ಯೋಗಗಳಿರುವಂಥದ್ದು. 12ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂಥ ಫಲಾಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಪಾಪಂ ವ್ಯಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ಚಿಂತೆಯೇತ್. 12ನೇ ಸ್ಥಾನಾಧಿಪತಿ ಜನ್ಮರಾಶಿಗೆ ಬರುವಂಥದ್ದು. ಕೆಲವಷ್ಟು ಸಾಹಸಮಯವಾಗಿರುವಂತಹ ಕೆಲಸ ಕಾರ್ಯ ಇರಬಹುದು, ವಾಹನ ಓಡಿಸುವಂಥದ್ದಿರಬಹುದು. ಕೆಲವಷ್ಟು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಕೆಲವಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಇಟ್ಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅಪವಾದ ಇತ್ಯಾದಿಗಳು ಕೂಡ
ಅಥವಾ ನಿಂದನೆಯ ಮಾತುಗಳಿರಬಹುದು, ನೀವು ಮಾಡದೇ ಇರುವಂಥ ವಿಷಯಗಳಿಗೆ ನಿಮ್ಮ ಮೇಲೆ ಕೆಲವಷ್ಟು ಪ್ರಚೋದನಕಾರಿಯಾದಂತಹ ಮಾತುಗಳಿಂದಾಗಿ ಟೆನ್ಷನ್ಗಳು ಬರುವಂಥದ್ದು, ಯೋಚನೆಗಳು ಬರುವಂಥದ್ದು, ದುಃಖಗಳಾಗುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಶುಕ್ರನ ಬಲ ಇರೋದರಿಂದಾಗಿ ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಧೈರ್ಯವಾಗಿರಿ, ಒಂದು ಬರುವಂಥ ಅವಕಾಶಗಳು ನಿಮಗೆ ಅನುಕೂಲವಾಗಿ ಬರುತ್ತೆ, ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳನ್ನು ಚಿಂತನೆ ಮಾಡಬೇಕು ಅಂತಿದ್ರೆ, ಅಥವಾ ಗೋಚಾರ ಫಲದಲ್ಲಿ ಹೇಳಿರುವಂಥ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ಲ ಅಂತಾದರೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡು ಮುಂದುವರಿರಿ. ಒಳ್ಳೆಯ ಪ್ರಚೋದನೆಗಳು, ಅವಕಾಶಗಳು ನಿಮಗೆ ಸಿಗಲಿ, ದೈವಾನುಗ್ರಹ ಸದಾಕಾಲ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಂ ಭೂಯ. ವೀಕ್ಷಕರೇ, ಸಾಕಷ್ಟು ಜನ ಫೋನ್ ಮಾಡಿ ಜಾತಕಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಕೆಲವಷ್ಟು ವಿಷಯಗಳನ್ನು ವೈಯಕ್ತಿಕವಾಗಿ ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಫೋನ್ ಮಾಡ್ತಾ ಇದ್ದೀರಿ, ಮೆಸೇಜ್ ಮೂಲಕವಾಗಿ ತಿಳಿಸ್ತಾ ಇದ್ದೀರಿ. ನಾನು ಹೇಳುವಂಥದ್ದು ಇಷ್ಟೇ, ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ವಿಷಯಗಳನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ವಿಮರ್ಶೆ ಮಾಡಿಕೊಂಡು ಅದರ ಫಲಾಫಲವನ್ನು ಪಡೆದುಕೊಳ್ಳಿ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆಗಾಗ ಫೋನ್ ಮಾಡೋದ್ರ ಮೂಲಕವಾಗಿಯೋ ಮೆಸೇಜ್ ಮಾಡೋದ್ರ ಮೂಲಕವಾಗಿಯೋ ಸರಿಯಾದಂಥ ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸರಿಯಾದಂಥ ದೈವಜ್ಞರಲ್ಲಿ ಮುಖತವಾದಂಥ ಭೇಟಿಯಿಂದಾಗಿ, ಸರಿಯಾದಂಥ ಒಂದು ವಿಮರ್ಶೆಯಿಂದಾಗಿ ಸರಿಯಾದಂಥ ಫಲಾಫಲವನ್ನು ಪಡಿಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹರೇ ರಾಮ್.